الحمد لله رب العالمين والصلاة والسلام على سيد الأنبياء والمرسلين كلما ذكره الذاكرون وكلما غفل عن ذكره الغافلون. أعوذ بالله من الشيطان الرجيم. بسم الله الرحمن الرحيم. إنا أنزلناه في ليلة القدر وما أدراك ما ليلة القدر ليلة القدر خير من ألف شهر تنزل الملائكة والروح فيها بإذن ربهم من كل أمر سلام هي حتى مطلع الفجر. وقال رسول الله صلى الله عليه وسلم الصوم جنة. وقال رسول الله صلى الله عليه وسلم المعتكف هو يعتكف الذنوب. وقال رسول الله صلى الله عليه وسلم في شهر رمضان المبارك أوله رحمة وأوسطه مغفرة وآخره عتق من النار. وقال رسول الله صلى الله عليه وسلم صدقة الفطر واجبة على كل مسلم ومسلمة. وقال رسول الله صلى الله عليه وسلم من قام قائما إيمانا واحتسابا غفر له ما تقدم وما تأخر. صدق الله العظيم وصدق رسوله النبي الكريم ونحن على ذلك لمن الشاهدين والشاكرين. محترم अजीज नौजवान दोस्तों, अल्लाह रब्बुल इज्जत ಬಹಳ ಮೇಲೆ ಅಲ್ಲಾಹ್ ತಬಾರಕ ವ ತಆಲಾ ಜಗತ್ತಿನ ಇಡೀ ಮಸ್ನುಫಿಯಾದ ಮಸ್ಮೂಲ್ಯಾದಂತಕ್ಕಂಥದ್ದನ್ನು ತಬಾರಕ ವ ತಆಲಾ ಬಹಳ ದೊಡ್ಡ ಇಬಾದತ್ ಸಲುವಾಗಿ ಕಬೂಲ್ ಮಾಡ್ತಾರೆ. ಪ್ರತಿಯೊಂದು ಏನಿದ್ರೆ ಅಜಾನ್ ಕೊಡೋದು ಮೌಕ ಏನಿದ್ರೆ ಇವತ್ತಿನ ಅಜಾನ ಇಡೀ ಬಸ್ತಿನ ಜನರಿಗಾಗಿ ಅಜಾನ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಯಾರಿಗೆ ತೌಫೀಕ್ ಕೊಡ್ತಾರೋ ಅವರೇ ಮಸ್ಜಿದ್ ಬರ್ತಾರೆ. ತೌಫೀಕ್ ಬಹಳ ದೊಡ್ಡ. ಮನುಷ್ಯ ಬಹಳಷ್ಟು ವಿಚಾರಗಳು ಮಾಡ್ತಾನೆ, ಮನುಷ್ಯ ಬಹಳಷ್ಟು ಪ್ಲಾನಿಂಗ್ ಹಾಕ್ತಾನೆ, ಮನುಷ್ಯ ಬಹಳಷ್ಟು ಏನೈತಿ ಕೆಲಸ ಮಾಡ್ಬೇಕಂತ ಹೇಳಿ ಒಂದು ಆಸೆ ಇರ್ತೈತಿ. ಆದ್ರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರು ಇದ್ರ ಮೇಲೆ ಒಂದು ತೌಫೀಕ್ ಕೊಡ್ತಾರೋ ಅದ ಕೆಲಸ ಮನುಷ್ಯ ಏನೈತಿ ಮಾಡೋದು. ತೌಫೀಕ್ ಬಹಳ ದೊಡ್ಡ. ಅಲ್ಲಾಹ್ ಕಡೆಯಿಂದ ಮದದ್ ನುಸ್ರತ್ ಸಿಗಬೇಕು. ಇದು ಅಲ್ಲಾಹ್ ತಬಾರಕ ವ ತಆಲಾ ಕಡೆಯಿಂದ ಬಹಳ ದೊಡ್ಡ ಒಂದು ತೌಫೀಕ್. ಇವತ್ತಿನ ಬಹಳ ಮುಖ್ಯ ಅಹಮ ಪೈಗಾಮ್ ಅಂದ್ರೆ ಇತಿಕಾಫ್ ಬಗ್ಗೆ. ಇದ್ರಾಗ ಯಾರು ಇತಿಕಾಫ್ ಬಗ್ಗೆ ಅದು ಮುಸ್ಲಿಮ್ ಇತಿಕಾಫ್ ಮಸ್ಜಿದ್ನಲ್ಲಿ ಆಗಬೇಕು. ನಾವು ತಯಾರಾಗಬೇಕಿಲ್ಲಪ್ಪ ಅಂತಂದ್ರೆ ನಮ್ಮ ಮಸಾಲೆ ತಗೊಳ್ಳೋಗಳೆಲ್ಲ ಏನಿದ್ರೆ ಅವರು ತಗಾದ ಮಸಾಲೆಗಳು ಹಲ್ ಮಾಡಿ ಹೋಗಿ ನಾವು ಉಣಿಸ್ಬೇಕು. ನಮ್ಮ ಜವಾಬ್ದಾರಿ ಇಡೀ ಬಸ್ತಿ ಮೇಲೆ ಜವಾಬ್ದಾರಿ. ಒಬ್ಬ ಕೂತಂದ್ರೆ ಎಲ್ಲಾರ್ದು ಫರ್ದ ಮೇಲೆ ಸಾಕಿತ್ ಆತು. ಜನಾಜೆ ನಮಾಜ್ ಕೆಲವೊಂದಿಷ್ಟು ನಮಾಜ್ ಮಾಡ್ರಂದ್ರೆ ಬಸ್ತಿದವರೆಲ್ಲ ಮಾಡಿದ ಅಂದ್ರೆ ಕೆಲವೊಂದಿಷ್ಟು ಜನ ಕೂಡಿ ಫರ್ಜ್ ಕಿಫಾಯ ಜನಾಜೆ ನಮಾಜ್ ಬೈಯತ್ ನಮಾಜ್ ಮಾಡ್ಕೊಂಡ್ರ ಇಡೀ ಬಸ್ತಿ ಇದ್ರೆ ಅದು ಫರ್ಜ್ ಮೇಲೆ ಸಾಕಿತ್ ಆಗ್ಬೇಕು. ಇಡೀ ಬಸ್ತಿ ಇದ್ರೆ ಏನಿದ್ರೆ ಅದು ಫರ್ಜ್ ಮೇಲೆ ಸಾಕಿತ್ ಆಗ್ಬೇಕು. ಹಂಗೆ ಏನೈತಿ ಇತಿಕಾಫ ಮಸ್ನೂನ್ ಇತಿಕಾಫ್ ಸುನ್ನತಿ ಮುಅಕ್ಕದ ಇತಿಕಾಫ್. ಬಸ್ತಿಯ ಕಡೆ ಹತ್ರ ಒಬ್ಬ ಕೂತ್ರ ಕೂಡಿ ಬಸ್ತಿ ಮೇಲೆ ಅದರಿಂದ ಫರ್ಜ್ ಮೇಲೆ ಸಾಕಿದ. ಒಬ್ಬ ಕುಂಡ್ರಿಲ್ಲ ಅಂದ್ರೆ ಇಡೀ ಬಸ್ತಿ ಮೇಲೆ ಅದರದ ಗುಣ, ಇಡೀ ಬಸ್ತಿ ಮೇಲೆ ಗುಣ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅದರಲ್ಲಿ ಬಹಳಷ್ಟು ಫಾಯ್ದೆಗಳು, ಬಹಳಷ್ಟು ಹೇಳಿದ್ರಿ ಕುಬೂಲಿಯತ್ ಅಲಾಮತ್ಗಳು ಬಹಳಷ್ಟು. ಮನುಷ್ಯನ ಏನೈತಿ ವಿಚಾರಗಳು ಸ್ವಚ್ಛ ಮಾಡಾಕ, ಅವ್ ನಿಯತ್ಗಳು ಸ್ವಚ್ಛ ಮಾಡಾಕ, ಅಲ್ಲಾಹ್ ತಬಾರಕ ವ ತಆಲಾ ಜೋಡಿ ಅವನ ತಾಲೂಕ್ ಮಾಮಲಾ ಸುಪುರ್ದ್ ಮಾಡೋ ಸಲುವಾಗಿ
ಇದು ರಂಜಾನ್ ಮುಬಾರಕದ ಆಖರಿ ಅಶ್ರ. ಇವತ್ತು ಸ್ಟಾರ್ಟ್ ಆದ ಆಖರಿ ಅಶ್ರ. ಇಸ್ಲಾಮಿ ತಾರೀಖ್ ಸಂಜೆಯಿಂದ ಶುರು ಆಗ್ತದೆ. ಸಂಜೆಯಿಂದ 12 ಗಂಟೆಗೆ, ರಾತ್ರಿ 12ಕ್ಕೆ ಏನಿದ್ರೆ ಅದು ಇಸ್ವಿ, ರಾತ್ರಿ 12ಕ್ಕೆ ಇಸ್ವಿ ಚಾಲು ಆಗುತ್ತೆ. ನಮ್ದೇನೈತ್ರಿ ಸೂರ್ಯ ಗುರು ಆದಂದ್ರೆ ಅಲ್ಲಿಂದ ತಾರೀಖ್ ಶುರು. ಮತ್ತು ಹೊಸ ಸೂರ್ಯ ಮುನಿಗಂದ್ರೆ ಅಲ್ಲಿಂದ ಹೊಸ ತಾರೀಖ್ ಶುರು. ಸೂರ್ಯ ಮುಳುಗ್ ಮಠ. ಇದು ಹಿಜ್ರಿ ತಾರೀಖ್. ನಮ್ಮ ಮುಸಲ್ಮಾನರು ಇಸ್ಲಾಮಿ ತಾರೀಖ್ ಮೇಲೆ ನಾವು ಹೆಂಗೆ ರೋಜಾ ಹಿಡಿದೀವಿ. ರಂಜಾನ್ ಚಂದ್ರಮ ಯಾವಾಗ ಕಾಣ್ತ ನಮಗೆ? ಸೂರಜ್ ಮುನಿದ ಕೂಡಲೇನ, ಅದ್ರ ಸೂರಜ್ ಮುನಿದ ಕೂಡಲೇನ ಅವಾಗ ನಮಗೆ ಚಂದ್ರಮ ಕಾಣ್ತಾನ. ಅದು ಇಸ್ವಿ ಕ್ಯಾಲೆಂಡರ್ ಪ್ರಕಾರ ನಾವು ನೋಡಕ್ ಹೋದ್ವಿ ಅಂದ್ರೆ ರಾತ್ರಿ 12ಕ್ಕೆ. ಅದ್ರ ಮೇಲೆ ನಾವು ನಂಬಲಿಲ್ಲ. ಅದು ಬರೀ ನಮ್ಗೆ ಯಾವ್ದು ಕೆಲಸ ಸಲುವಾಗಿ, ಬಿಸ್ನೆಸ್, ಜಾಬ್, ಅವಿಂತ ದುನಿಯಾ ಜಗತ್ತಿನ ಸಲುವಾಗಿ. ಆದ್ರೆ ನಮ್ಗೆ ಏನೈತ್ರಿ ರೋಜಾ, ತರಾವಿ, ಈದ್ ಇವೆಲ್ಲ ಮಾಡ್ಬೇಕಂದ್ರೆ ಇಸ್ಲಾಮಿ ಉರ್ದು ಕ್ಯಾಲೆಂಡರ್ಗೆ ನಾವು ಸಹಾಯ ತಗೋಬೇಕು. ಹೌದ್ರಿ? ಇಸ್ಲಾಮಿ ಉರ್ದು ಕ್ಯಾಲೆಂಡರ್ಗೆ ನಾವು ಹಿಜ್ರಿ ಕ್ಯಾಲೆಂಡರ್, ನಬಿ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಉಮರ್ ರದಿಯಲ್ಲಾಹು ತಆಲಾನು ಆ ತಾರೀಖಿಗೆ ಇಜಾದ್ ಮಾಡಿದ. ಅವರು ಹಿಜ್ರಿ, ಅವ್ರು ಹಿಜರತ್ ಮಾಡಿದ್ರೆ ಯಾವಾಗ ಮಕ್ಕಾದಿಂದ ಮದೀನಾ ಹಿಜರತ್ ಮಾಡಿದ್ರು, ಅಲ್ಲಿಂದ ಏನಿದೆ ಅದು ಹಿಜ್ರಿ. ಸನ್ 1 ಹಿಜ್ರಿ, 2 ಹಿಜ್ರಿ, 4 ಹಿಜ್ರಿ ಅಂತ ಹೇಳಿ ಹಿಂಗ 1447 ಹಿಜ್ರಿ ಬರ್ದೈತಿ. 1400 ಅಂದ್ರೆ 1447, 1446 ಇಸ್ವಿ ನಡೆದು. 1446 ಅಂದ್ರೆ ಈಗ ದೀನ್ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಾನ್ ಹದೀಸ್ ಕೊಟ್ಟು ಹೋಗಿ 1400 ವರ್ಷ ಅಂತ ಹೇಳ್ತೀವಿ ನಾವು. ಅದ 1400 ವರ್ಷ. 1446-47 ಇಸ್ವಿ ಹಿಜ್ರಿ ಅಂತ ಹೇಳ್ತೀವಿ ನಾವು. ದೀನ್ ಬಂದ ಮಕ್ಕಾ ಮದೀನಾದಾಗ ಒಳಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದ್ ಹೋಗಿ 1400 ವರ್ಷ ಮೊದಲು ಹೇಳಿರು. 1400 ವರ್ಷ ಮೊದಲ ಮಕ್ಕಾ ಪಟ್ಟಣದಲ್ಲಿ, 1400 ವರ್ಷ ಮೊದಲು ಎಲ್ಲ ಹೇಳ್ತೀವಿ ನಾವು ಮದೀನಾದಲ್ಲಿ ಅಂತ ಹೇಳಿ. 1400 ವರ್ಷದ ಹಿಜ್ರಿ, 1446 ಹಿಜ್ರಿ ಇದು ನಡೆದು. ಈ ವರ್ಷ 1446 ಇಸ್ವಿ ಈ ಹಿಜ್ರಿ. ಇಸ್ವಿ 2025 ಇಸ್ವಿ ಅಂಗ್ರೇಜಿ ಚಾಲಿ ಪ್ರಕಾರ ಏನಂದ್ರೆ ಇಸ್ವಿ 2025 ಇಸ್ವಿ. ಅದಕ್ಕಾಗಿ ಇತಿಕಾಫ್ ಬಹಳ ದೊಡ್ಡ ಒಂದು ಅಹಮ್ ಇಬಾದತ್. ಇಡೀ ರಂಜಾನ್ ಮುಬಾರಕದಲ್ಲಿ ನಮ್ಮ ಮಾಮಲಾತುಗಳು ಸಹಿ ಆಗಿಲ್ಲ, ಇಬಾದತ್ಗಳು ನಮ್ಮ ಸರಿ ಆಗಲಿಲ್ಲ. ಹೌದಿಲ್ಲ? ಇಬಾದತ್ಗಳು ಸರಿಯಾಗಿ ಆಗಲಿಲ್ಲ. ನಮಾಜ್ಗಳು ತಕ್ಬೀರೆ ಊಲಾ, ತಕ್ಬೀರೆ ತಹರೀಮಾದಿಂದ ಆಗಲಿಲ್ಲ. ಹೌದಿಲ್ಲ? ನಮಾಜ್ಗಳು, ನಮ್ಮ ರಕಾತ್ಗಳು ತಪ್ಪ್ಯಾವ, ನಮಾಜ್ಗಳು ತಪ್ಪ್ಯಾವ. ಹಿಂಗ ಮುಂದ ಯಾವ ಪೂರಾ ವರ್ಷದಲ್ಲಿ ಬರೋ ಒಂದು ರಂಜಾನ್ ತಿಂಗಳಲ್ಲಿ, ಯಾವ್ದು ರಂಜಾನ್ ತಿಂಗಳದಾಗ ಆಖರಿ ಅಶ್ರೇದಾಗ ಲಾಸ್ಟ್ 10 ದಿವಸ ನೋಡಿರ್ತಾವಲ್ಲ, ಅದ್ರಾಗ ಟೈಮ್ ತೆಗೆದು ಕುಂಡ್ರಬೇಕು. ಇದು ಬಹಳ ಅಹಮ್. ಇದು ಟೈಮ್ 10 ದಿವಸ ಲಾಸ್ಟ್ ಟೈಮ್. ರಂಜಾನ್ ಮುಬಾರಕ್ ಇದು ಆಖರಿ ಅಶ್ರ ಬಹಳ ಅಂದ್ರೆ ಬಹಳ ಮುಖ್ಯ ಅಂತ ಅಶ್ರ ಇದು. ಒಂದು ಸಲ ಯಾವ್ದು ಬೇಕಾದ ಕೆಲಸ ಆಗಲಿ, ಯಾವ್ದು ಬೇಕಾದ ಟೈಮ್ ಆಗಲಿ, ಆ ದುನಿಯಾದಿರ್ಲಿ, ಜಗತ್ತಿನದಿರ್ಲಿ, ಯಾವುದು ಇರ್ಲಿ, ದಿನದಿರ್ಲಿ, ಒಂದ್ ಸಲ ಕೈಲಿಂದ ಹೋತಂದ್ರೆ ಇನ್ನೊಂದ್ಸಲ ಬರುದ ಇಲ್ಲ. ಈ ಹೋದ ವರ್ಷ ರಂಜಾನ್ ತಿಂಗಳದಾಗ ನಮ್ ಜೋಡಿ ಯಾರಿದ್ರು, ಈ ವರ್ಷ ಅವ್ರು ನಮ್ ಕೂಡ ಇಲ್ಲ. ಈ ವರ್ಷ ಅವ್ರು ನಮ್ ಕೂಡ ಇದಾರು, ಮುಂದಿನ ವರ್ಷ ಅವ್ರು ನಮ್ ಕೂಡ ಇರುವುದಿಲ್ಲ. ಅದಕ್ಕಾಗಿ ಸಿಕ್ಕಿದ ಟೈಮ್ಗೆ, ಸಿಕ್ಕಿದ ವಕ್ತಿಗೆ, ಸಿಕ್ಕಿದ ವಕ್ತಿಗೆ, ಸಿಕ್ಕಿದ ಟೈಮ್ ಏನ್ ಮಾಡ್ಬೇಕ್ರಿ ನಾವು ಬಹಳ ಅಂದ್ರೆ ಬಹಳ ಅಮಾನತ್ದಾರಿ ನಾವು ಜಿಂದಗಿ ಒಳಗೆ, ಜೀವನ ಒಳಗೆ ನಾವು ಇಸ್ತೆಮಾಲ್ ಮಾಡ್ಬೇಕು. ಈ ಒಂದು ಸಲ ಟೈಮ್ ಹೋತಂದ್ರ ಮತ್ತೊಂದ್ ಸಲ ನಮ್ಮ ಕೈ ಬರೋದಿಲ್ಲ. ಇದ್ರ ಅಷ್ಟು ಆಖರಿ ಅಯ್ಯಾಮ್ಗಳು ಒಂದೊಂದ್ ಸೆಕೆಂಡ್, ಒಂದೊಂದು ಲಮ್ಹ, ಒಂದೊಂದ್ ತಾಸ ರಂಜಾನ್ ಬರಕ್ ಬಹಳ ಅಹಮ್. ನಾವ್ ಇದಕ್ಕೆ ತಿಳ್ಕೊಂಡ್ರೆ ರಂಜಾನ್ ಈಗ ನೋಡ್ರಿ ಹುಡುಮಗಳು ಹೇಳಾಕತ್ತಾವ. ಕೆಲವೊಂದಿಷ್ಟು ರಂಜಾನ್ ಹದೀಸ್ದಲ್ಲಿ ಬರಾಕತೈತಿ. ಕೆಲವೊಂದಿಷ್ಟು ಜನರು ಕೆಲವೊಂದಿಷ್ಟು ಬಹಳ ಆಧಾರ ಇದ್ರಾಗ ಬರೇ ಬಾಯಿಲಿಂದ ರಂಜಾನ್ 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 ಹೇಳ್ಕೋತ ರಂಜಾನ್ ಮುಗಿತೈತಿ. ಇಬಾದತ್ತು ಸಿಗೋದಿಲ್ಲ, ಏನ್ ಕೈಗೆ ಏನು ಬರೋದಿಲ್ಲ. ಬರೀ ರಂಜಾನ್ ರಂಜಾನ್ ಅನ್ಕೋತ ಹೇಳ್ಕೋತ ನಾವು ಮಸ್ಜಿದ್ ಒಳಗನ ಅದಿಲ್ಲ, ಮಸ್ಜಿದ್ ಒಳಗೂ ಇಲ್ಲ. ಹುಡುಮಗಳು ಹೇಳಾಕತ್ತಾರ, ಹದೀಸ್ದಲ್ಲಿ ಬರಾಕತ್ತ, ಹದೀಸ್ಗಳು ಹಾಕ್ತಾರೆ ಮಕ್ಕಂದ. ಕೆಲವೊಂದಿಷ್ಟು ಜನರುಗಳು, ಕೆಲವೊಂದಿಷ್ಟು ನಮ್ಮಲ್ಲಿ ಬಹಳ ಮಂದಿ ಅದಾರ. ಬರೇ ಬಾಯಿಲಿಂದ ರಂಜಾನ್ 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 ಹೇಳ್ಕೋತ ಹೋಗ್ತಿದ್ದೀನಿ. ಇಬಾದತ್ ಇಲ್ಲ, ತರಾವಿ ಇಲ್ಲ, ಕುರಾನ್ ಇಲ್ಲ, ರೋಜಾ ಇಲ್ಲ, ನಮಾಜ್ ಇಲ್ಲ, ಏನೂ ಇಲ್ಲ. ಬರೀ ಹೇಳೋದಷ್ಟ ರಂಜಾನ್ ರಂಜಾನ್ ಅಂತ ಹೇಳಿ. ಎದಕ್ಕೆ ರಂಜಾನ್ ಉದ್ದೇಶ ಏನು? ರಂಜಾನ್ ತಿಂಗಳಲ್ಲಿ ಮಾಡುವಂತ ಖೈರಾತ್ಗಳನ್ನ, ಸದಕಾಗಳು, ನವಾಫಿಲ್ ಅದ್ರ ಸ್ವಾಬ್ ಏನೈತಿ, ನಫಲ್ ನಮಾಜ್ ಸ್ವಾಬ್ ಏನೈತಿ. ಒಂದು ಫರದ್ ನಮಾಜ್ ಮಾಡಿದ್ರೆ ಎಷ್ಟು ಅದ್ರ ಸ್ವಾಬ್ ಐತಿ. ಒಂದು ನಫಲ್ ನಮಾಜ್ ಎಲ್ಲ ತಬಾರಕ ವತಆಲಾ ಅವರು ಫರದ್ ನಮಾಜ್ ಅಷ್ಟು ಅಜರ್ ಸ್ವಾಬ್ ನಮಗೆ ಕೊಡಾಕತ್ತಾರು.
ಇಲ್ಲಿ ನಾವು ಫರದ್ ನಮಾಜ ಬಿಟ್ಟು ಕೂತಿದ್ವಿ, ಬಾಕಾಯ್ದ ಅದಕ್ಕೆ ನಾವು ಏನ್ ಮಾಡಿದ್ವಿ ಈಗ ರೂಲ್ಸ್ ಆಗ್ಬಿಟ್ಟದ ನಮ್ಮ ಕಡೆ. ನಮಗ್ ಚಲೋ ಅನ್ಸಕತ್ತೈತಿ ಈ ರಂಜಾನ್ದಾಗ ಬಹಳ ಇಬಾದತ್ ಇರ್ಬೇಕು, ಏನು ಯಾರು ಹೇಳಕಂದ್ರೆ ದಾವತ್ ಮಾಡ್ರಿ ಅಂತ ಹೇಳಿ, ಯಾರು ಹೇಳಿದ್ರು ದಾವತ್ ಮಾಡ್ರಿ ಅಂತ ಹೇಳಿ. ರಂಜಾನ್ದಾಗ ಇಫ್ತಾರಿದಾಗ ದಾವತ್ ಮಾಡಬೇಕು, ಸೇರಿದಾಗ ದಾವತ್ ಮಾಡಬೇಕು, ಮಸ್ಜಿದಲ್ಲಿ ಊಟಕ್ಕೆ ಆಗಬೇಕು, ಮನ್ಯಾಗ ಮನೆ ಓಪನಿಂಗ್ ಅದಾಗ ಕಟ್ಟಡದಾಗ ಓಪನಿಂಗ್ದಾಗ ಬಣ್ಣದಾಗ ರೋಜಿದಾರ ದಾವತ್ ಯಾರು ಹೇಳ್ಯಾರ? ಮೊದಲು ರೋಜಿ ನಾವು ಇಡ್ಬೇಕು ಖುದ್ದ, ಮೊದಲು ನಮಾಜ್ಗಳು ನಾವು ಖುದ್ದು ಇಡ್ಬೇಕ, ಆಮೇಲೆ ರೋಜಿದಾರ ಮಾಡ್ರಿ. ನಮಾಜ್ ನಾವು ಖುದ್ದು ಮಾಡ್ಬೇಕ, ನಮಾಜ್ ಮತ್ತೆ ನಾವು ದಾವತ್ ಕೊಡ್ರಿ. ನಾನು ಮಾಡಂಗಿಲ್ಲ, ನಾನು ರೋಜಿ ಇಡಂಗಿಲ್ಲ, ನನ್ನ ನಮಾಜ್ ಮಾಡಂಗಿಲ್ಲ, ಮತ್ತೆ ನಾನು ರೋಜಿ ದಾವತ್ ಕೊಟ್ರ ನೋಡ್ರಿ. ಏನೋ ಒಂದು ನಮ್ದು ಈಗ ಉಸೂಲ್ ಐತಿ, ಏನೋ ಒಂದು ಈಗ ನಡಿ ಹಾಕತೈತಿ, ಒಂದ್ ಪದ್ಧತಿ ಐತಿ, ಅದ ಪದ್ಧತಿಗೆ ನಾವು ಭಾಷಾದ ಅಮಲಿ ತಗೊಂಡು ಮಾಡ್ಕೊಂಡ್ರೆ ಎಂತ ನಾವು ಸಾಧ್ಯವಾದ. ನಾವು 35 ವರ್ಷ ಆಗೈತಿ, 30 ವರ್ಷ ಆಗೈತಿ, ಇಲ್ಲ ಮಸ್ಜಿದ್ ಹೊರಗೆ ಓಡಾಡ್ತಾರ, ಉಚ್ಚವಾಗಿ ಮಸ್ಜಿದ್ದಾಗ ಬರ್ತಾರ, ಉಚ್ಚವಾಗಿ ಮಸ್ಜಿದ್ದಾಗ ಬಂದ್ ಪಾಟ್ನ ಕಳ್ಕೊಂಡು ನಡಿ ನಟ್ಟ ಹೊರಟು ಹೋಗ್ತಾರ, ಮತ್ತೆ ತಿರುಗಿ ನಮಾಜ್ ಬರೋದಿಲ್ಲ. ಖಲಾಸ್ ನೋಡ್ರಿ ರಂಜಾನ್ ತಿಂಗಳಲ್ಲಿ ಎಷ್ಟು ನಮಗ್ ಸರಿಯಾಗಿ ಹೇಳಕತ್ತಾರ, ಅದ್ರದ್ದು ನಾವು ಅಪೋಸಿಟ್ ಮಾಡಕ್ ಹೋಗ್ತೀವಿ, ಅದ್ರ ರಿವರ್ಸ್ ಆಗ್ಬೇಕಾದ. ಅವ್ರು ನಮಗೆ ಹಾಫೀಸ್ ಸಾಹೇಬ್ಗಳು ಹೇಳಿದ್ರು ಅಂದ್ರೆ ರಂಜಾನ್ ತಿಂಗಳ ಬಗ್ಗೆ ಇಬಾದತ್, ರೋಜಾ, ನಮಾಜ್, ತರಾವಿಹ್, ಕುರಾನ್ ಹೇಳಿದ್ರು. ಅದನ್ನ ಒಟ್ಟ ವೈರಲ್ ಯೂಸ್ ಮಾಡ್ಕೋಬೇಕು, ಅಪೋಸಿಟ್ ತಗೋಬೇಕು. ಅದ್ರದ್ದು ಎಲ್ಲಾ ಮಾತು ಒಂದೊಂದು ಉದ್ದೇಶ ತೆಗಿಬೇಕು. ನಾವು ನನ್ನ ಮನಸ್ಸಿನ ಪ್ರಕಾರ ಏನ್ ಚಲೋ ಐತಿ, ನನ್ನ ಖಾಯಿಸಿನ ಪ್ರಕಾರ ನನಗೇನ್ ಚಲೋ ಅನಿಸ್ತೈತಿ, ನನ್ನ ವಿಚಾರಗಳು ಬಂದಾಗ ನಾ ಹೆಂಗ್ ಮಾಡ್ಬೇಕು ಅದನ್ನ ಅಮಲ್ ಮಾಡೋ. ಆಫೀಸ ಬೇರೆ ಹೇಳಾರ, ಬೇರೆಗಳು ಏನಾರ ಹೇಳಾರ. ಈ ಒಂದ ಹೆಚ್ಚ ಅದೇ ಮುಂದಿನ ಹಬ್ಬ ಮಾತ್ರ ಯಾರು ಮುಗಿದ ಹಬ್ಬ ಬತ್ತ. ಶನಿವಾರ ಚಂದ್ರಹಬ್ಬ ಆಗ್ತೈತಿ, 5 ತರ ಸುಮಾರು ಅಂದ್ರೆ ಹಬ್ಬ. ಒಂದು ವಾರ ಇರೋದ್ರೆ 1 ವಾರ ಅಸಲು ಅಂದ್ರೆ ಮುಂದಿನ ವಾರ ಏನು ಇರುದಿಲ್ಲ. ಇರೋದು ರಂಜಾನ್ ತಿಂಗಳಾಗ ಇದು 1 ವಾರ. ಪ್ರತಿ ಒಂದಾಗ ಎಷ್ಟು 5 ವಾರ ಇರ್ತಾವು, ಲಾಸ್ಟ್ ಅಂದ್ರೆ 4 ವಾರ ಇರ್ತಾವು, ಇಲ್ಲಿ 1 ವಾರದಾಗ 5 ವಾರ ಇರ್ತಾವು. ಏನ್ ಮಾಡಿದ್ರು ನಾವು, ಏನ್ ಗಳಿಸಿದೀವಿ ಏನಿಲ್ಲ, ಅದೆಲ್ಲ ಪ್ರಾಜೆಕ್ಟ್ ನಮ್ಮ ಮುಂದೆ ಐತಿ. ನಮ್ದು ಹಿಸಾಬ್ ಕಿತಾಬ್ ನಮ್ಮ ಮುಂದೆ ಐತಿ. ಬಾಖೈರ ಅಲ್ಲಾಹ್ ತಬಾರಕ ವ ತಆಲಾ ರಂಜಾನ್ ತಿಂಗಳ ನಮಗ್ ಮುಹಾಸಬ ಮಾಡಕ್ ಕೊಟ್ಟಾನ. ಒಂದು ನಮಗ್ ಮುಹಾಸಬ ಮಾಡಕ್, ನಮ್ಮೊಳಗೆ ಎಷ್ಟು ದಿನದಾರಿ ಜಿದ್ದ ಆಯ್ತು, ಎಷ್ಟು ಕಲಿಮಾದ ನಾವು ಜಿಗರ್ ಮಾಡಕತ್ತೀವಿ, ಎಷ್ಟು ನಾವು ನಮಾಜ್ ಆದ್ಮೇಲೆ ಸಲಾತು ಸಲಾಮ್ ತಸ್ಬಿಹಾತ್ಗಳು ಪಾಬಂದಿ ಆಗತ್ತಾವು, ಎಷ್ಟು ನಾವು ಸೈರಿದಾಗ ತಹಜ್ಜುದ್ ನಮಾಜ್ ಬರಾಕತ್ತೀವೋ, ಎಷ್ಟು ಇನ್ನೊಬ್ಬರಿಗೆ ದಾವತ್ ಕೊಡಾಕ ಖುದ್ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಅಲ್ಲಾಹ್ ತಬಾರಕ ವ ತಆಲಾ ಈ ದೀನದ ಜಿಮ್ಮೆದಾರಿ ಈ ಉಮ್ಮತಿ ಮುಹಮ್ಮದಿಯಾ ಒಳಗ ಎಲ್ಲಾರು ಇದ್ರ ಜವಾಬ್ದಾರಿ ಮಾಡಿದಾರೆ. ಒಬ್ಬರ ಅಲ್ಲ, ನಬಿ ಮುಗಿತು, ಈಗ ನಬಿ ಬರಂಗಿಲ್ಲ, ಪೈಗಂಬರ್ ಬರಂಗಿಲ್ಲ, ಯಾರು ಏನಿಲ್ಲ, ಮುಗಿತು. ಎಲ್ಲಾ ಜನಗಳ ಪೂರ ಉಮ್ಮತಿ ಮುಹಮ್ಮದಿಯಾ ಅವರು ದಾವತ್ ಕೊಟ್ಟಿದ್ದಾರೆ. ಬೇಕಾದವ್ರ ಮೇಲೆ ಜವಾಬ್ದಾರಿ ಇದ್ದಿದ್ದ ಎಲ್ಲರ ಮೇಲೆ. ಅವ್ನು ಕಲ್ಮಾ ಹೋದ ದೊಡ್ಡ 20 ವರ್ಷ 30 ವರ್ಷ 4-5 ಮಕ್ಕಳು ಅದು ಹೊಲ ಮೇಲೆ ಮಾಡಕತ್ತಾನು, ಅವ್ನ ಜವಾಬ್ದಾರಿ ಇದ್ದಿದ್ರೆ ದೀನ ದಾವತ್ ಕೊಡೋದು, ದೀನ ಕೆಲಸ ಮಾಡೋದು, ಇಮಾನ್ ಬಗ್ಗೆ ಹೇಳೋದು, ದಾವತ್ ಕೊಡೋದು ಕೆಲಸ ಇದ್ದಿದ್ದನ. ಯಾರು ಅಮೀರ್ ಸಾಬ್ರ ಇಲ್ಲ, ಅಜೀಜ್ ಸಾಬ್ರ ಇಲ್ಲ, ಯಾವಿಲ್ಲ, ಖಬರ್ದಾಗ ಅವ್ರದಿಲ್ಲ. ಖಬರ್ ಅಲ್ಲಿ ಹಿಸಾಬ್ ಕಿತಾಬ್ ಕೇಳಿದ್ರೆ ಅಲ್ಲಿ ಬಿಡಾಕತ್ತಾರಂದ್ರೆ ಯಾರು ಕೇಳಂಗಿಲ್ಲ. ಕಡಿ ಅಮೀರ್ ಸಾಬು ಆದ, ಮೌಲಾನವಾದ, ಇಮಾಮ್ ಸಾಬು ಆದ, ಮೌಜನ್ ಎಲ್ಲ ವಾದ ಹೇಳಿ ಅವ್ರು ಹತ್ತಿರದ ದಿನಗೆ ಮೇಲೆ ಬರಬೇಕು. ಅವ್ರಿಗೆ ಅವ್ರದ್ದು ಹತ್ತಿರ್ತೈತಿ ಅಲ್ಲಿ. ನಾಳೆ ಮೈದಾನ ಮಹಶರದಲ್ಲಿ ಏನಾಗ್ತೈತ್ರಿ? ನಾಳೆ ಮೈದಾನ ಮಹಶರದಲ್ಲಿ ನಫ್ಸ ನಫ್ಸಿಗೆ ಆಲ ನಫ್ಸ ನಮ್ದು ಅಲ್ಲ, ನಾವು ಯಾವ್ದು ಬಿಡಿದ ತಪ್ಪಿರ್ತೀವಿ ಆಮೇಲೆ ಎಲ್ಲಿ ಹಾರಕ್ಕೆ ಹೇಳೋದು ನಮಗೆ ಗೊತ್ತು. ನಬಿಗಳು ಪೈಗಂಬರ್ಗಳು ಹರ್ಷಣ ಹಂಗೆ ಆಗಿರ್ತೈತಿ. ನಫ್ಸ ನಫ್ಸಿ ನಂದೇನು ಹಾಕೈತಿ ಅವ್ರು ವಿಚಾರ ಮಾಡ್ತಾರೆ. ಎಲ್ಲಿ ಒಮ್ಮತ್ತಿದೆ ಅನಿಸ್ತರಿ. ಅಲ್ಲಿ ಒಂದು ಹದೀಸ್ ಖುಲಾಸದಾಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಓದಿರ್ತಿರ್ತಾರೆ, ಉಮ್ಮತ್ ಶಫಾತ್ ಮಾಡೋ ಸಲುವಾಗಿ, ಉಮ್ಮತ್ ಶಫಾತ್ ಮಾಡೋ ಸಲುವಾಗಿ ಅವ್ರು ನಿಂತಿರ್ತಾರೆ. ನಾವು ಎಷ್ಟು ಬೇಬಾಕದಿ ನೋಡ್ರಿ. ನಾವು ಯಾರು ಸಲ್ಮಾನ್ ಬಿಡಾಕತ್ತಾನ, ಯಾರು ಸಲ್ಮಾನ್ ಬೇವ್ರು ಬರ್ಸಾಕತ್ತಾನೋ, ಯಾರು ಸಲ್ಮಾನ್ ನಮಾಜ್ ಬಿಡಾಕತ್ತಾನೋ, ರುಜಿ ಬಿಡಾಕತ್ತಾನೋ, ರಂಜಾನ್ ಅನ್ನೋದ ಗೊತ್ತಿಲ್ಲ. ರಂಜಾನ್ ಮುಗಿದ ಹೋಗ್ತಾರೆ, ರಂಜಾನ್ ಅನ್ನೋದ ಗೊತ್ತಿಲ್ಲ. ರಂಜಾನ್ ಪೂರಾ ಮುಗಿದ ಹೋದ, ಎಲ್ಲ ಮುಗಿದ ಕಡೆ ಐತೆ. ರೋಜಾ ಅದು ಇಲ್ಲೋ ಅಲ್ಲಾ ಸುಬ್ಹಾನಹು ವ ತಆಲಾಗೆ ಗೊತ್ತು. ಮತ್ತೆ ಆದ ಮಸಲ ಮತ್ತೆ ಬೇರೆ ಮತ್ತೆ ದೊಡ್ಡ ರೋಜಾ ಇಡಲ್ದವರು ಫಿದಿಯಾ ಮಾಡಬೇಕು, ಒಂದು ರೋಜಾದಿಷ್ಟು ಸದಕಾ ಖೈರಾತ್ ತೆಗಿಬೇಕು, ಸಾಹಿತ್ಯ ಬದಲು ಮಕ್ಕಳಿಗೆ ನಸೀಹತ್ ಮಾಡಬೇಕು. ನಾ ರೋಜಾ ಮಾಡಲಿಲ್ಲ, ನಮಾಜ್ ಮಾಡಲಿಲ್ಲ, ನಾ ವಾದ ಕೂಡಲೇ ನಿವಾರಣೆ ಮಾಡ್ರಿ, ನಾ ವಾದ ಕೂಡಲೇ ನನ್ನ ಆಸ್ತಿದಾಗಿದ್ರೆ ನನ್ನ ಗಳಿಸಿದ ಹಣದಾಗಿದ್ರ ಇಷ್ಟು ಮದರ್ಸಿದವರಿಗೆ, ಇಷ್ಟು ಪುರಾಣದವರಿಗೆ ಸದಕಾ ಮಾಡ್ರಿ, ಇಷ್ಟು ಯತೀಮ್ಗಳಿಗೆ ಬೇವಾದವರಿಗೆ ಖೈರಾತ್ ಮಾಡ್ರಿ. ಏನೋ ಉದ್ದೇಶ ಇಲ್ಲ ನಮ್ದು. ಜೀವಂತ ಇದ್ದಾಗ ಮಾಡೋ ಅಲ್ಲ. ಈಗ ಸತ್ತಾಗ ಏನು ಹೇಳ್ತಾನವ? ಜೀವಂತ ಇದ್ದಾಗ ಮಾಡಲಿಲ್ಲ, ಸತ್ತಾಗ ನಾ ಆಯ್ತಪ್ಪ, ನಾ ಜೀವನದಾಗ ಬದುಕದಾಗ ಅಪ್ಪ ತಪ್ಪಿನ ಏನೈತಿ ನಮಾಜ್ ಬಿಟ್ಟಿರ್ಬಹುದು, ಅಪ್ಪ ತಪ್ಪಿನ ರೋಜಾ ಬಿಟ್ಟಿರ್ಬಹುದು ಅಂತೇಳಿ ಮಸೀಯತ್ ಮಾಡ್ತಿಲ್ಲ. ನೋಡಿ ಉಸುಲ್ ಮಸಲಾಗೈತಿ. ಕೊಡಾಕತ್ತಾರ ಮಾಡಾಕತ್ತಾರ. ಇಲ್ಲಿ ಜೀವಂತ ಇದ್ದಾಗ ಮಾಡಕ್ ತಯಾರಿಲ್ಲ. ರೋಜಾ ನಮಾಜ್